ಸ್ನೇಹಿತರೆ ನೋಡಿ, ಈ ದಿನ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಶೆಟ್ಟಿಹಳ್ಳಿ ಅನ್ನುವ ಗ್ರಾಮದಲ್ಲಿ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರುದ್ರ ಅನ್ನುವ ಒಂದು ಹೆಸರಾಂತ ತಳಿ ಇದೆ ಸ್ನೇಹಿತರೆ. ಹೆಸರಾಂತ ತಳಿ ಅಂದ್ರೆ ಹಳ್ಳಿಕಾರ್ ತಳಿ ಸ್ನೇಹಿತರೆ, ದೇಶೀಯ ತಳಿ. ಈ ಹಳ್ಳಿಕಾರ್ ಎತ್ತನ್ನ ಗುಜರಾತ್ ಇಂದ ಕರುನಾಡಿಗೆ ಬಂದು ಸಂರಕ್ಷಣೆ ಮಾಡ್ತಿದ್ದಾರೆ ಸ್ನೇಹಿತರೆ. ಇವರು ಗುಜರಾತ್ ಅಲ್ಲಿ ಇದ್ರು, ಸುಮಾರು 25 ವರ್ಷಗಳ ಕಾಲ ಗುಜರಾತ್ ನಲ್ಲಿ ಇದ್ದು ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು ಅಂತ ಹೇಳಿ ಸ್ನೇಹಿತರೆ ಕೊನೆಗೆ ತಮ್ಮ ಊರಲ್ಲಿ ಬಂದು ನೆಲೆಸಿ ನಮ್ಮ ಕರ್ನಾಟಕದ ಮೂಲ ತಳಿಯನ್ನ ಸಂರಕ್ಷಣೆ ಮಾಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸ್ನೇಹಿತರೆ ಹಳ್ಳಿಕಾರ್ ತಳಿಯನ್ನ ತಗೊಂಡು ಸಂರಕ್ಷಣೆ ಮಾಡ್ತಿದ್ದಾರೆ. ಸ್ನೇಹಿತರ ನೋಡಿ, ಈ ರುದ್ರ ಇದು ಅವರ ಊರಿನ ಒಂದು ಬಸವ ಸ್ನೇಹಿತರೆ, ದೇವರಿಗೆ ಬಿಟ್ಟ ಬಸವಣ್ಣ. ಈ ಬಸವಣ್ಣವನ್ನೇ ಖರೀದಿ ಮಾಡಿ ಇದನ್ನ ಪಾಲನೆ ಪೋಷಣೆ ಮಾಡಿ ಸ್ನೇಹಿತರೆ ಗಾಡಿ ರೇಸ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ಹಳ್ಳಿಕಾರ್ ಅಂದ್ರೆ ಅಷ್ಟೊಂದು ಇಷ್ಟ ಸ್ನೇಹಿತರೆ. ಅವರು ಮೂಲತಃ ಕರ್ನಾಟಕದವರೇ, ಆದ್ರೆ ಗುಜರಾತ್ ಅಲ್ಲಿ 25 ವರ್ಷಗಳ ಕಳೆದ ನಂತರ ಕರ್ನಾಟಕಕ್ಕೆ ಬಂದು ಈ ತಳಿಯನ್ನ ಸಂರಕ್ಷಣೆ ಮಾಡ್ತಿದ್ದಾರೆ. ಬನ್ನಿ ಈ ಎತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊದಲಿಗೆ ತುಂಬಾ ಧನ್ಯವಾದಗಳು. ಈಗ ಗುಜರಾತ್ ಅಲ್ಲಿ ನಿಮ್ಮ ಒಂದು ವೃತ್ತಿ ಜೀವನವನ್ನು ಕಳೆದು ಈಗ ಕರುನಾಡಿಗೆ ಬಂದು ಈ ಹಳ್ಳಿಕಾರ್ ಸಂರಕ್ಷಣೆ ಮಾಡುವ ಮುಖಾಂತರ ನಿಮ್ಮ ಜೀವನವನ್ನ ತೊಡಗಿಸ್ಕೊಂಡಿದ್ದೀರಾ. ಸರ್, ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್. ಊರು? ಶೆಟ್ಟಿಹಳ್ಳಿ. ಶೆಟ್ಟಿಹಳ್ಳಿ. ಓಕೆ ಸರ್. ಸರ್, ಈ ಹಳ್ಳಿಕಾರ್ ತಳಿಯ ಸಾಕ್ತಿದ್ದೀರಾ? ಸರ್, ಈ ರಾಸುವಿನ ಹೆಸರು? ರುದ್ರ ಅಂತ ಸರ್. ರುದ್ರ ಅಂತ. ಓಕೆ ಸರ್, ಎಷ್ಟು ದಿನ ಆಯ್ತು ಸರ್ ನೀವು ಸಾಕಾಣಿಕೆ ಮಾಡಕ್? ಈಗ 1 ವರ್ಷ 1 ಇಯರ್ ಆಯ್ತು ಸರ್. 1 ಇಯರ್ ಆಯ್ತಾ? 1 ಇಯರ್ ಆಯ್ತು. ನಾವು ಬಂದು ಈಗ 1.5 ಇಯರ್ ಆಯ್ತು ಊರಿಗೆ. ಬಂದ್ಮೇಲೆ ತಗೊಂಡ್ಬಿಟ್ಟು ಊರಲ್ಲೇ ಇದನ್ನ ಬಸವನ್ ಬಿಟ್ಟಿದ್ರು. ಅದನ್ನೇ ನಾವು ಹರಾಜ್ ಹಾಕೊಂಡು ತಗೊಂಡು ಅದನ್ನೇ ನಮ್ಮ ಇದ್ರಲ್ಲಿ ಸಾಕ್ತಾ ಇದೀವಿ. ಏನೋ ತುಂಬಾ ಇಷ್ಟ ಆಯ್ತು ಸಾಕ್ಬೇಕು ಅಂತ. ಅಡಿಕೆ ತೋಟದಲ್ಲಿ ಮೇಯೋದು ಇದೆಲ್ಲ ಮೇಸೋದೆಲ್ಲ ಮಾಡ್ಕೊಂಡು ಸಾಕ್ತಾ ಇದ್ವಿ. ಒಳ್ಳೆ ಚೆನ್ನಾಗಿ ಹೋಗ್ತಿದೆ. ಒಂದ್ 3-4 ರೌಂಡ್ ಎಲ್ಲ ಹೋಗಿದೆ. ಜೊತೆಗೆ ನೋಡೋಣ ಮುಂದೆ. ನೋಡಿ ಸ್ನೇಹಿತರ, ಇದು ಊರಲ್ಲಿ ದೇವರಿಗೆ ಬಸವನ ಬಿಟ್ಟಿದ್ರಂತೆ. ಮುಂದೆ ಇವತ್ತು ಸಾಕಿ ಇದನ್ನ ಪಾಲನೆ ಪೋಷಣೆ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ. ಗುಜರಾತ್ ಇಂದ ಬಂದು ಇಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸರ್, ಏನ್ ಅನಿಸ್ತಿದೆ ನಿಮಗೆ ಈ ರೀತಿಯಾದ ಒಂದು ಕೆಲಸ? ಇಲ್ಲ, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕೆ ನಮ್ಗೆ ಹೋರಿಕರುಗಳು ಅಂದ್ರೆ ತುಂಬಾ ಇಷ್ಟ, ಬಹಳ ತುಂಬಾ ಇಷ್ಟ ಅದು. ಈಗ ಹಂಗಾಗಿ ತಗೊಂಡ್ ಸಾಕ್ತಾ ಇದ್ವಿ. ತುಂಬಾ ಖುಷಿ ಆಗ್ತಿದೆ ನನ್ಗೆ ಸಾಕೋದು. ಸರ್, ನೀವು ಏನ್ ಕೆಲಸ ಮಾಡ್ತಾ ಇದ್ರಿ ಗುಜರಾತ್ ಅಲ್ಲಿ? ನಾವು ಡೈಮಂಡ್ ಕಟಿಂಗ್ ಪಾಲಿಶಿಂಗ್ ಮಾಡ್ಸೋದು. ನಮ್ ಕೈ ಕೆಳಗೆ 100 ಜನ ಇದ್ರು. ನಾವು ಮೇನ್ ಮ್ಯಾನೇಜರ್ ಆಗಿದ್ವಿ. ಈಗ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಇದಾಗಿದೆ, ಬಂದು ಊರ್ ಕಡೆ ಅಡಿಕೆ ತೋಟ ಎಲ್ಲ ಮಾಡ್ಕೊಂಡಿದೀವಿ. ಹಂಗಾಗಿ ಏನೋ ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ಎಲ್ಲ ನೋಡ್ಬಿಟ್ಟು ಇಲ್ಲ ನಾವು ಸಾಕ್ಬೇಕು, ನಾನು ಒಂದ್ ಇದ್ ಮಾಡ್ಬೇಕು ಅಂತ ಹೇಳಿ 2 ಇದೆ. ರುದ್ರ ಭದ್ರ ಅಂತ, ಅದು ಒಂದ್ ಮನೇಲಿ 2 ಇದೆ. ಇದು ರುದ್ರ ಅಂತ ಹೇಳಿ ಸರ್. ಅಂದ್ರೆ ಭದ್ರಾ ಮನೇಲಿ ಇದೆಯಾ? ಮನೆ ಭದ್ರ ಮನೇಲಿ ಇದೆ, ಇದು ರುದ್ರ ಸರ್. ಸರ್, ಇದು ಬಸವಣ್ಣನ ತಗೊಂಡು ನಾವು ಸಾಕ್ತಿದೀವಿ ಅಂತ ಹೇಳಿದ್ರಿ ಸರ್. ಅದು ಮನೇಲೆ ಇಲ್ಲ, ಅದು ತಂದಿದ್ದು ಯಡಿಯೂರಿಂದ ತಂದಿದ್ದು. ನಿಮಗೆ ತುಂಬಾ ಇಂಟ್ರೆಸ್ಟ್ ಅನ್ಸುತ್ತಲ್ವಾ? ತುಂಬಾ ಬಹಳ ತುಂಬಾ ಇಂಟ್ರೆಸ್ಟ್ ಸರ್. ಸರ್, ನಿಮ್ಮಂತರ ಸಾಕ್ಬೇಕು ಸರ್. ಇವತ್ತು ಎತ್ತುಗಳ ಮೇಲೆ, ದನ ಕರುಗಳ ಮೇಲೆ ಸ್ನೇಹಿತರೆ ತುಂಬಾ ಒಂದು ಪ್ರೀತಿ ಇರುತ್ತಲ್ವಾ, ಅಂತರ್ ಮನೆಯಲ್ಲಿ ರಾಸುಗಳು ಇದ್ರೆ ಅವುಗಳನ್ನ ತುಂಬಾ ಮಕ್ಳ ತರ ಪಾಲನೆ ಪೋಷಣೆ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇಂತರ ಮನೆಗೆ ಒಂದ್ ಎತ್ತು ಸಿಕ್ಕಿದೆ. ಇದು ನೀವು ಇನ್ನು ಮುಂದೆ ಒಂದು ಮಕ್ಳ ತರ ಪಾಲನೆ ಪೋಷಣೆ ಮಾಡಲು ಹೊರಟಿದ್ದಾರೆ. ಸರ್, ಏನ್ ಅನ್ಸುತ್ತೆ ನಿಮಗೆ ಮನೆಯಲ್ಲಿ ಓಡಾಡ್ಕೊಂಡಿರ್ತಾವಲ್ಲ? ಅದು ತುಂಬಾ ಸರ್. ನಮಗೆ ಶನಿವಾರ ಬಂದ್ರೆ ಅದು ಒಳಗ್ ತಂದು ಪೂಜೆ ಮಾಡ್ತೀವಿ. ಇದು ಮೊದ್ಲೇ ಮನೆ ತುಂಬಾ ಖುಷಿ ಆಗುತ್ತೆ. ಏನೋ ಮನೇಲಿ ಒಂದ್ ಬಸವಣ್ಣ ಅಂತಿದ್ವಿ. ಆಮೇಲೆ ಅದನ್ನೆಲ್ಲ ನಾವು ದೀಪಕ್ಕೆಲ್ಲ ಬಸವೊಂದು ಸಗಣಿ ಇಡ್ತೀವಿ, ಪೂಜೆ ಮಾಡ್ತೀವಿ. ಹಂಗಾಗಿ ನಮ್ಗೆ ಬಹಳ ಖುಷಿ ಆಗುತ್ತೆ ಸರ್. ಅದನ್ನ ಇವತ್ತು ನೀವು ಹೊರ ರಾಜ್ಯಕ್ಕೆ ಹೋಗಿ ಬಂದ್ರು ನಮ್ಮ ಕರುನಾಡ ಸಂಸ್ಕೃತಿ ಮರ್ತಿಲ್ವಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹೌದು, ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಹೆಮ್ಮೆ, ನಮ್ಮ ಒಂದು ಧರ್ಮದ ಒಂದು ಸಂರಕ್ಷಣೆ ನಮ್ಮ ಸ್ನೇಹಿತರೆ ಮಾಡ್ಲೇಬೇಕು. ನೋಡಿ, ಇವರು ಹೊರ ರಾಜ್ಯದಲ್ಲಿದ್ರು ಕೂಡ ಅಲ್ಲಿ. ಸರ್, ಸುಮಾರು ಎಷ್ಟು ವರ್ಷ ಇದ್ರಿ ಸರ್? ಅಲ್ಲಿ ಒಂದು 25 ಇಯರ್ಸ್ ಇದ್ವಿ. 25 ವರ್ಷ ಇದ್ವಿ. ನೋಡಿ, 25 ವರ್ಷಗಳ ಕಾಲ ಅಲ್ಲಿ ಇದಾರೆ ಅಂದ್ರೆ ಸ್ನೇಹಿತರೆ ಅಲ್ಲಿ ಹೊರಗೆ ಉಳ್ಕೊಳ್ಳೋ ಅಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ತುಂಬಾ ಜನಗಳು. ಆದ್ರೆ ಇವ್ರು ನೋಡಿ, ಅಲ್ಲೇ ಇದ್ರು ಅವರು ಗುಜರಾತಿ ಭಾಷೆ ಮಾತಾಡೋದು ಕಲ್ತಿರೋನು ನಮ್ಮ ಕನ್ನಡನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನ ಅಲ್ಲೂ ಕೂಡ ಉಳಿಸ್ಕೊಂಡು ಬಂದೇ ಇದಾರೆ ಸ್ನೇಹಿತರೆ. ಅಲ್ಲಿಂದ ಬಂದು 1 ವರ್ಷದಲ್ಲಿ ಇಲ್ಲಿ ಆಲ್ರೆಡಿ ಬಸವಣ್ಣಗಳನ್ನ ಕಟ್ಟಿ ಸಂರಕ್ಷಣೆ ಮಾಡ್ತಿದ್ದಾರೆ ಅಲ್ವಾ ಸರ್? ಇವನು ನಮ್ಮ ಮಗ, ಅವನಿಗೂ ತುಂಬಾ ಇಷ್ಟ ಆಗುತ್ತೆ, ಖುಷಿ. ಅವನು ಬಹಳ ಇದ್ ಮಾಡ್ತಾನೆ. ನೋಡಿ, ಇವರ ಒಂದು ಇಷ್ಟ ಮಕ್ಕಳಿಗೂ ಕೂಡ ಇತ್ತು.
ದನಕರುಗಳು ಅಂದ್ರೆ ಇಷ್ಟ ಅಂತೆ. ಅವರ ಒಂದು ಹಠನೇ ಇರ್ಬೋದು ಅನ್ಸುತ್ತಲ್ವ ಇದು? ಅಂದ್ರೆ ತುಂಬಾ ಹಠ ಮಾಡ್ತಾರೆ, ಇಲ್ಲ ಆದ್ರೂ ನಮ್ಮಿದೆ ಬಹಳ ಜಾಸ್ತಿ ಪ್ರೀತಿ ಇತ್ತು. ಹಾ. ಅದ್ ನಾ ತಂದ್ಮೇಲೆ ತುಂಬಾ ಅವ್ರಿಗೂ ಇಷ್ಟ ಜಾಸ್ತಿ ಇದೆ. ನಮ್ಮ ಅಪ್ಪಾಜಿ ಮಾಡ್ತಾರೆ, ನಮಗೆ ಇಲ್ಲಿ ಮಾಡ್ಬೇಕು ಅನ್ನೋದು ಒಂದು ಅವನಿಗೆ ಬಹಳ ಆಸೆ ಆಗಿದೆ ಸರ್. ಹೌದು ಹೌದು. ಹ್ಮ್. ಸರ್ ಇದು ಎಷ್ಟಲ್ಲದೆ ಈಗ? ಇನ್ನು ಅಲ್ಲಿ ಮಾಡಲ್ಲ, ಹಾಲಲ್ಲ ಸರ್, ಹಾಲಲ್ಲು. ಹಾಲಲ್ಲ. ಎರಡು ರುದ್ರಭದ್ರ ಎರಡು ಅಲ್ಲ? ಅದು ಭದ್ರ ಬಂದು ಎರಡಲ್ಲಲ್ಲಿ ಇದೆ, ಇದು ರುದ್ರ. ಇದು ಹಾಲಲ್ಲಿ ಇದೆ ಸರ್. ಇನ್ನು Okay, sir. ಸರ್ ಈ ಹಾಲಲ್ಲಿನ ಕರು ಇವತ್ತು ಗಾಡಿ ರೇಸಲ್ಲಿ ಅಖಾಡದಲ್ಲಿ ಓಡ್ತಾ ಇದೆ. ಸುಮಾರು ಎಷ್ಟ್ ಕಡೆ ಭಾಗವಹಿಸಿದೀರಾ? ಸರ್ ಒಂದು 9-10 ಕಡೆ ಓಡಾಡ್ಸಿದ್ವಿ, ಹೋಗಿದ್ವಿ ಸರ್. ಓಕೆ ಸರ್, ಅಲ್ಲೆಲ್ಲ ಯಾವ ತರ ಓಡಿದೆ? ಚೆನ್ನಾಗ್ ಹೋಗಿದೆ ಸರ್. ಒಂದ್ 3-4 ರೌಂಡ್ ತನಕ ಬಂದಿದೀವಿ. ಹೌದಾ? ಇಲ್ಲಿ ಅಂಡ್ರಗಟ್ಟಲ್ಲೇ ಒಂದ್ 4 ರೌಂಡ್ ತನಕ ಬಂದಿದೀವಿ. ಹಾ. ಅದು ಏನೋ ಕಾಲ ಒಂದ್ ಸ್ವಲ್ಪ ಯಾವ್ದೋ ಒಂದ್ ಇದರಿಂದ ಇದಾಗಿದೆ, ಫೇಲ್ ಆಗುತ್ತೆ ಒಂದೊಂದು ಸ್ವಲ್ಪ ಅಲ್ಲಿ. ಹ್ಮ್. ನೋಡಿ ಸ್ನೇಹಿತರೆ, ಸುಮಾರು ಒಂದು 9-10 ಕಡೆ ಭಾಗವಹಿಸಿದ್ರೆ 4ನೇ ರೌಂಡ್ ತನಕನೂ ಬಂದಿದಾವಂತೆ ಎತ್ಕೊಳು. ತುಂಬಾ ಖುಷಿ ಆಗುತ್ತೆ ನೋಡಿ. ಇಂತರು ಒಂದ್ ಎತ್ ಕಟ್ಟಿದಾರೆ ಸ್ನೇಹಿತರೆ. ಇದು ಇಲ್ಲಿಗೆ ನಿಲ್ಲಲ್ಲ, ನಾನು ಮುಂಚೆನೆ ಹೇಳಿದೀನಿ ಹಳೆ ವಿಡಿಯೋಗಳಲ್ಲೆಲ್ಲ ಸ್ನೇಹಿತರೆ. ಹಳ್ಳಿಕಾರನ ಸಂರಕ್ಷಣೆ ಮಾಡಕ್ಕೆ ಒಬ್ಬ ರೈತ ಹೊರಟ ಅಂದ್ರೆ ಅವರು ಒಂದ್ ಎತ್ತು ಕಟ್ಟಿದ್ರೆ ಅದು ಒಂದಕ್ಕೆ ಯಾವತ್ತೂ ನಿಲ್ಲಲ್ಲ ಸ್ನೇಹಿತರೆ. ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದ್ರ ಜೊತೆಲಿ ಇನ್ನೊಂದಿರ್ಲಿ, ಅದ್ರ ಜೊತೆಲಿ ಇನ್ನೊಂದಿರ್ಲಿ ಅಂತೇಳಿ ಬರ್ತಾನೆ ಇರುತ್ತೆ. ಸರ್ ಏನ ಸರ್ ನಿಮ್ಮ ನಿರೀಕ್ಷೆ? ಇದೇ ರೀತಿಯಾದ ಎತ್ಗಳು ಇನ್ನೂ ಹೆಚ್ಚಾಗಿ ಕಟ್ಬೇಕು ಅಂತನಾ? ಸರ್ ನನಗೆ ತುಂಬಾ ಆಸೆ ಇದೆ. ಹಾ. ನಾವ್ ತೋಟದಲ್ಲಿ ಒಂದ್ ಮನೆ ಮಾಡ್ಬಿಟ್ಟು ಹಾ. ಇನ್ನ ಒಂದು 3-4 ಸಣ್ಣ ಚಿಕ್ಕ ತಂದ್ಬಿಟ್ಟು ಸಾಕಿ ಬಹಳ ಇದ್ ಮಾಡಕ್ಕಂತ ನನ್ ತುಂಬಾ ಆಸೆ ಇದೆ. ಓಕೆ ಸರ್, ಆದಷ್ಟು ನಿಮ್ಮ ಆಸೆ ನೆರವೇರ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಈಗ ನಮ್ಮ ಪ್ರಾಣಿಗಳು, ಮೂಕ ಪ್ರಾಣಿಗಳನ್ನ ಒಂದು ಸಂರಕ್ಷಣೆ ಮಾಡಕ್ ಹೊರಟಿದ್ದೀರಾ ಅಂದಾಗ ಆ ದೇವ್ರು ನಿಮಗೆ ಶಕ್ತಿ ಇನ್ನೂ ಹೆಚ್ಚಾಗಿ ಕೊಡ್ಲಿ ಅಂತ ನಾವು ಹಾರೈಸ್ತೀವಿ. ಈಗ ನಿಮ್ಮಿಂದ ಇವುಗಳಿಗೆ ಒಂದು ಸೂರ್ ಸಿಗುತ್ತೆ ಅಂದ್ರೆ ಸ್ನೇಹಿತರೆ, ಅದಕ್ಕೆ ನಾವು ತುಂಬಾ ಖುಷಿ ಪಡ್ಲೇಬೇಕು. ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ಲೇಬೇಕು ಅವರಿಗೆ ಸ್ನೇಹಿತರೆ. ಇದಿಷ್ಟು ರುದ್ರ ಎತ್ತಿನ ಬಗ್ಗೆ ಮಾಹಿತಿ. ಅವರು ಗುಜರಾತ್ ಅಲ್ಲಿ ಇದ್ರು, ಗುಜರಾತ್ ಇಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಒಂದು ಮೂಲ ತಳಿಯಾದ ಅಮೃತ್ ಮಹಲ್ ಆಗಿರ್ಬೋದು, ಹಳ್ಳಿಕಾರ ಆಗಿರ್ಬೋದು, ಇದು ಎರಡನ್ನ ನಾವು ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಸ್ನೇಹಿತರೆ. ಅದರಲ್ಲಿ ಇವರು ಹಳ್ಳಿಕಾರನ ಸಂರಕ್ಷಣೆ ಮಾಡ್ತಾ ಇದಾರೆ. ಸರ್ ಅಮೃತ್ ಮಹಲ್ ಕೂಡ ಇವತ್ತು ನಮ್ಮ ದೇಶೀಯ ತಳಿ. ಈಗ ಅದ್ರಲ್ಲೂ ಕೂಡ ಅದನ್ನು ಸಂರಕ್ಷಣೆ ಮಾಡ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ನೀವ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮುಂದೆ ನೆಕ್ಸ್ಟ್ ಅದು ಆ ತರದ ಒಂದ್ ರಾಸ್ ತಗೊಂಡು ಇದ್ರ ಜೊತೆಲೆ ಸಾಕಿ ಇದ್ ಮಾಡೋಣ ಅಂತ ಸರ್. ಮುಂದೆ ಅಂದ್ರೆ ಅಮೃತ್ ಮಹಲ್ ಎರಡು ಉಳಿಸ್ಬೇಕು. ಎರಡು ಅಮೃತ್ ಮಹಲ್ ಅದು ಎರಡು ಉಳ್ಸೋಣ. ನೋಡಿ ಸ್ನೇಹಿತರೆ, ಅಮೃತ್ ಮಹಲ್ ಹಳ್ಳಿಕಾರಡೆ ಎರಡನ್ನೂ ಸಂರಕ್ಷಣೆ ಮಾಡೋಣ. ಮುಂದೊಂದು ದಿನಗಳಲ್ಲಿ ಆ ತಳಿಯ ಒಂದು ರಾಸನ್ನು ಕೂಡ ನಾವು ಖರೀದಿ ಮಾಡಿ ಎರಡನ್ನೂ ಜೊತೆಯಲ್ಲಿ ಸಾಕೋಣ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೋಡಿ, ಇದು ರುದ್ರ ಎತ್ತಿನ ಬಗ್ಗೆ ಮಾಹಿತಿ. ಇದು ಕೂಡ ಅನೇಕ ಬಹುಮಾನನ ಗಳಿಸ್ಲಿ ಸ್ನೇಹಿತರೆ. ಇವರು ಸಾಕ್ತಿದ್ರೆ ಇವ್ರಿಗೆ ಇನ್ನೂ ಖುಷಿ ಹೆಚ್ಚಾಗ್ಲಿ ಸ್ನೇಹಿತರೆ ಅಂತ ನಾವು ಹಾರೈಸ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರುದ್ರ ಎತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಬೆಳಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.